ಎಲ್ರಿಗೂ ನನ್ನ ಚಾನಲಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನವರಾತ್ರಿಯ ಎರಡನೆಯ ದಿನ ಅಂದರೆ ದುರ್ಗಾಮಾತೆಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ. ಈ ತಾಯಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಹೂವಿನಿಂದ ಪೂಜೆ ಮಾಡಬೇಕು, ಅಷ್ಟೇ ಅಲ್ಲದೆ ಈ ತಾಯಿಗೆ ಯಾವ ಮಂತ್ರವನ್ನು ಜಪಿಸಬೇಕು, ಅಷ್ಟೇ ಅಲ್ಲದೆ ಈ ತಾಯಿಯು ನಮಗೆ ಯಾವ ವರವನ್ನು ಕೊಡ್ತಾಳೆ, ಇದೆಲ್ಲವನ್ನು ಇವತ್ತಿನ ಈ ಒಂದು ಪುಟ್ಟ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬ್ರಹ್ಮಚಾರಿಣಿ ತಾಯಿ ಹಂಸವಾಹಿನಿಯಾಗಿ ಬಿಳಿಯ ಬಣ್ಣದಲ್ಲಿ ಶೋಭಿಸುತ್ತಾ ಬಿಳಿಯ ಬಣ್ಣದ ಹೂವಿನ ಮಾಲೆಗಳಿಂದ ಅಲಂಕೃತಳಾಗಿರುತ್ತಾಳೆ. 4 ತೋಳುಗಳಲ್ಲಿ ಯಜ್ಞಕ್ಕೆ ಅವಶ್ಯವಾದ ಹಾಗೂ ಸ್ರುವ, ಮತ್ತೊಂದರಲ್ಲಿ ಕಮಂಡಲ ಹಿಡಿದಿರುತ್ತಾಳೆ, ಇನ್ನೊಂದರಲ್ಲಿ ಜಪಮಾಲೆ ಇರುತ್ತದೆ. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಂದು ಬ್ರಹ್ಮಚಾರಿಣಿ ಸ್ವರೂಪಳಾದ ದುರ್ಗಾಮಾತೆಯ ಆರಾಧನೆಯನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಸ್ನೇಹಿತರೆ, ಈ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಈ ತಾಯಿಯು ಅದೃಷ್ಟದ ನಿಯಂತ್ರಕ ಮಂಗಳ ಗ್ರಹವನ್ನು ನಿಯಂತ್ರಿಸುತ್ತಾಳೆ. ಈ ತಾಯಿಯು ಮಂಗಳ ಗ್ರಹದ ಆಧಿಪತ್ಯವನ್ನು ಹೊಂದಿರುತ್ತಾಳೆ. ಸ್ನೇಹಿತರೆ, ಯಾರು ಈ ತಾಯಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೋ ತಾಯಿ ಅವರಿಗೆ ಸಂತೋಷ ಮತ್ತು ಸಂಪತ್ತನ್ನು ನೀಡುತ್ತಾಳೆ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಜೀವನದುದ್ದಕ್ಕೂ ಯಾವುದೇ ರೀತಿಯಾದಂಥ ಕಷ್ಟಗಳನ್ನು ಸಹ ಈ ತಾಯಿ ಅವರಿಗೆ ಕೊಡುವುದಿಲ್ಲ ಮತ್ತು ಮನಸ್ಸಿನ ಚಂಚಲತೆಯನ್ನು ಸಹ ಈ ತಾಯಿ ದೂರ ಮಾಡುತ್ತಾಳೆ. ಹಾಗಾಗಿ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ತಾಯಿ ಕಠಿಣ ತಪಸ್ಸಿನ ದೇವತೆ ಆಗಿರುವುದರಿಂದ ಈ ತಾಯಿಗೆ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಸಹ ಬಂದಿದೆ. ಇನ್ನು ಈ ತಾಯಿಗೆ ಪ್ರಿಯವಾದ ನೈವೇದ್ಯ ಅಂತಂದರೆ ಸಕ್ಕರೆ. ಈ ತಾಯಿಗೆ ಸಕ್ಕರೆಯನ್ನು ಅರ್ಪಿಸುವುದರಿಂದ ತಾಯಿಯು ಕುಟುಂಬದವರಿಗೆ ದೀರ್ಘಾಯಸ್ಸನ್ನು ನೀಡುತ್ತಾಳೆ. ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿದಂಥ ಯಾವುದೇ ಒಂದು ಸಿಹಿ ಪದಾರ್ಥಗಳನ್ನು ಅರ್ಪಿಸಬಹುದು. ಸಕ್ಕರೆ ಪೊಂಗಲ್, ಸಕ್ಕರೆ ಹೋಳಿಗೆ ಆಗ್ಬೋದು, ಅಥವಾ ಸಕ್ಕರೆ ಹಾಕಿ ಮಾಡಿದ ಕೇಸರಿ ಬಾತ್ ಆಗ್ಬೋದು. ಯಾವುದನ್ನಾದರೂ ಈ ತಾಯಿಗೆ ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸೋದರಿಂದ ಕುಟುಂಬದಲ್ಲಿರುವಂಥ ದೀರ್ಘಾಯಸ್ಸನ್ನು ಕೊಡ್ತಾಳೆ. ಸ್ನೇಹಿತರೆ, ಇನ್ನು ಈ ತಾಯಿಗೆ ಅತ್ಯಂತ ಪ್ರಿಯವಾದ ಹೂವುಗಳು ಅಂತಂದರೆ ಬಿಳಿ ಸೇವಂತಿಗೆ, ಬಿಳಿ ದಾಸವಾಳ, ಹಾಗೆ ಬಿಳಿ ಬಣ್ಣದ ಹೂಗಳಿಂದ ಈ ತಾಯಿಗೆ ಪೂಜೆಯನ್ನು ಮಾಡೋದು ಅತಿ ಶ್ರೇಷ್ಠ ಅಂತ ಹೇಳ್ತಾರೆ. ಸ್ನೇಹಿತರೆ, ಇನ್ನು ಈ ತಾಯಿಗೆ ಪ್ರಿಯವಾದ ಬಣ್ಣ ಅಂತಂದರೆ ಈ ತಾಯಿ ಧರಿಸಿರೋದು ಬಿಳಿ ಬಣ್ಣ. ಆದರೆ ನವರಾತ್ರಿಯ ಅಕ್ಟೋಬರ್ 4ನೇ ತಿಥಿ ದ್ವಿತೀಯ ತಿಥಿ ಆಗಿರೋದ್ರಿಂದ ನವರಾತ್ರಿಗಳಲ್ಲಿ ನವಬಣ್ಣವನ್ನು ಧರಿಸೋದು ಒಂದು ಪದ್ಧತಿ. ಹಾಗಾಗಿ ಅಕ್ಟೋಬರ್ 4ನೇ ತಾರೀಕು ಹಸಿರು ಕಲರಿನ ಬಟ್ಟೆಯನ್ನು ಧರಿಸಿ ಈ ದೇವಿಗೆ ಪೂಜೆಯನ್ನು ಮಾಡೋದು ಅತಿ ಶ್ರೇಷ್ಠ ಅನ್ನುವ ಒಂದು ನಂಬಿಕೆ ಇದೆ. ಸ್ನೇಹಿತರೆ, ಹಾಗಾಗಿ ನಾಳೆ ಎಲ್ಲರೂ ಸಹ ಹಸಿರು ಕಲರ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಇನ್ನು ಈ ತಾಯಿಯ ಬೀಜ ಮಂತ್ರವನ್ನು ನೋಡೋದಾತಂದರೆ ಓಂ ಬ್ರಹ್ಮಚಾರಿಣಿ ನಮಃ. ಈ ಮಂತ್ರವನ್ನು ನಾಳೆ 108 ಬಾರಿ ಜಪಿಸೋದ್ರಿಂದ ಮನಸ್ಸಿನ ಇಷ್ಟಾರ್ಥಗಳು, ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಮತ್ತು ಮನುಷ್ಯನಿಗೆ ದೀರ್ಘಾಯಸ್ಸನ್ನು ಕೊಟ್ಟು ಈ ದೇವಿಯು ಕಾಪಾಡ್ತಾಳೆ. ಸ್ನೇಹಿತರೆ, ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಬ್ರಹ್ಮಚಾರಿಣಿ ದೇವಿಯ ಒಂದು ಮಹತ್ವ ಮತ್ತು ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಈ ದೇವಿಗೆ ಯಾವ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು, ಅಷ್ಟೇ ಅಲ್ಲದೆ ಯಾವ ಬೀಜ ಮಂತ್ರವನ್ನು ಜಪಿಸಬೇಕು, ಇದೆಲ್ಲವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.